ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚಿಕ್ಕಪೇಟೆಗೆ ಬಂದಿದ್ದೀನಿ. ಚಿಕ್ಕಪೇಟೆಯಲ್ಲಿ ನಾನು ಆ್ಯಕ್ಚುಲಿ ಒಂದು ಬಟ್ಟೆ ಕೊಟ್ಟಿದ್ದೆ ಆರ್ಡರ್ ಮಾಡೋದಕ್ಕೆ ಅಂತ. ಅಂಗಡಿದು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದು ಅದೆಲ್ಲೋ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಆ್ಯಕ್ಚುಲಿ ಅಂಗಡಿ ಸಿಗ್ತಾ ಇಲ್ಲ. ಸೊ ಇವಾಗ ಹುಡುಕಬೇಕು. ಇದೇ ಎಲ್ಲೋ ಈ ಕಡೆನೇ ಎಲ್ಲೋ ಒಂದು ರೋಡಲ್ಲಿ ಇದೆ, ಅಕ್ಕಪಕ್ಕದ ರೋಡಲ್ಲಿ ಓಡಾಡ್ತಿದ್ದೀವಿ ಅಷ್ಟೇ. ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ. ಆಲ್ರೆಡಿ 2-3 ರೋಡ್ ನೋಡ್ಕೊಂಡು ಬಂದಿದ್ದೀನಿ. ಇವಾಗ ನೋಡೋಣ ಈ ರೋಡಲ್ಲಿ ಸಿಗುತ್ತಾ ಇಲ್ವಾ ಅಂತ. ಈ ರೋಡಿಲ್ಲ ಅಂತ ಪಕ್ಕದ ರೋಡಲ್ಲಿ ಇರುತ್ತೆ 100%. ಇಲ್ಲಿಗೆ ಆ್ಯಕ್ಚುಲಿ ಇವತ್ತು ಚಿಕ್ಕಪೇಟೆಗೆ ಬರೋಕ್ಕೆ ನಾನು ಆ್ಯಸ್ ಯೂಶ್ವಲ್ ಸ್ವಲ್ಪ ಲೇಟ್ ಮಾಡಿಕೊಂಡೆ. ಪಕ್ಕದ ರೋಡ್ಗಳಲ್ಲಿ ಹುಡ್ಕೋಣ ಅಂತ ಹೋಗ್ತಿದ್ದಾಗ ನನಗಲ್ಲಿ ಆ ಗಣೇಶ ಕಾಣಿಸ್ತು. ನನಗೆ ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು. ಬಟ್ ಆ ಥರ ದೊಡ್ಡ ದೊಡ್ಡ ಗಣೇಶನ ಮನೇಲಿ ಇಡಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಅದು ಮುಷ್ಟಿ ಒಳಗಡೆ ಇರೋವಂಥ ಗಣೇಶನ ಇಡಬೇಕಂತೆ. ಸೊ ಹಾಗಾಗಿ ಅದು ಇಷ್ಟ ಆದರೂ ಅದನ್ನು ತೊಗೊಳಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಬಂದಿದ್ದ ಕೆಲಸ ಮುಗಿಸೋಣ ಅಂತ ಅಂದ್ಬಿಟ್ಟು ನಾನು ಎಲ್ಲಿ ಅದು ಶಾಪ್ ಅಂತ ಹುಡ್ಕೋದನ್ನು ಕಂಟಿನ್ಯೂ ಮಾಡಿದೆ. ವಿಸಿಟಿಂಗ್ ಕಾರ್ಡ್ ಇದ್ದಿದ್ದರೆ ಆ್ಯಕ್ಚುಲಿ ಅಂಗಡಿನ ಹುಡ್ಕೋದು ತುಂಬ ಈಸಿಯಾಗಿ ಹೋಗ್ಬಿಡ್ತಿತ್ತು. ಬಟ್ ತುಂಬ ತಿಂಗಳಾಗೋಯ್ತಲ್ವ, ಅದು ಎಲ್ಲಿ ಮಿಸ್ ಆಯಿತು ಅಂತಲೇ ನನಗೆ ಗೊತ್ತಿಲ್ಲ. ಬಟ್ ಅಕ್ಕಪಕ್ಕದ ಅಂಗಡಿಗಳು ಯಾವ ಥರ ಇತ್ತು ಅನ್ನೋದು ನನಗೆ ಚೆನ್ನಾಗಿ ನೆನಪಿತ್ತು. ಬಟ್ ಯಾವ ಪರ್ಟಿಕ್ಯುಲರ್ ರೋಡ್ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಹಾಗಾಗಿ ತುಂಬ ಕಡೆ ಹುಡುಕಾಡಿದೆ ಫಸ್ಟು ನಾನು ಸ್ಟಾರ್ಟಿಂಗ್ ಬಂದಾಗ. ಆಮೇಲೆ ಎಲ್ಲೇ ಬಟ್ಟೆ ತೊಗೊಳಕ್ಕೆ ಹೋದ್ರು ಅಥವಾ ಏನೇ ತೊಗೊಳಕ್ಕೆ ಹೋದ್ರು ನಾವು ಈ ಕಡೆ ಬಂದಿದ್ವಿ ಅಲ್ವಾ ಯಾವಾಗಲೂ ಅನ್ನೋ ಥರ ಅನಿಸುತ್ತಲ್ವ, ಇನ್ ಕೇಸ್ ನಾವು ಆ ಕಡೆ ಓಡಾಡಿದರೆ. ನಾನು ಅದೇ ಥರ ಒಂದು ಗೆಸ್ ಮೇಲೆ ಈ ಅಂಗಡಿ ಅಂತ ಅಂದ್ಕೊಂಡು ಓಡಾಡ್ತಾನೆ ಇದ್ದೆ. ಫೈನಲಿ ನನಗೆ ಅಂಗಡಿ ಯಾವುದು ಅಂತ ಗೊತ್ತಾಯಿತು. ಸೊ ಇದೇ ಇರ್ಬೋದೇನೋ ಅನ್ನೋ ಥರ ಅನಿಸಿತ್ತು. ಬಟ್ ಮೇಲ್ಗಡೆ ಹೋಗಿ ನಾನು ಚೆಕ್ ಮಾಡಿದಾಗ ಹೌದು ಇದೆ ಅದು ಅಂಗಡಿ ಅಂತ ನನಗೆ ಕನ್ಫರ್ಮ್ ಆಯಿತು. ಅಕ್ಕಪಕ್ಕದ ಅಂಗಡಿಗಳಂತೂ ಇದೆ ಅಂತ ನನಗೆ 100% ಗೊತ್ತಿತ್ತು. ಬಟ್ ನಾನು ಹುಡುಕ್ತಿದ್ದ ಶಾಪು ಕ್ಲೋಸ್ ಆಗೋಗ್ಬಿಟ್ಟಿತ್ತು. ಸೊ ಇವಾಗ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿರಲಿಲ್ಲ. ಹಾಗಾಗಿ ಅಕ್ಕಪಕ್ಕದ ಅಂಗಡಿಯವ್ರ ಹತ್ರ ಹೋಗ್ಬಿಟ್ಟು ನಂಬರ್ನ ಕಲೆಕ್ಟ್ ಮಾಡಿಕೊಂಡೆ. ಎಷ್ಟೋ ತಿಂಗಳುಗಳಾದ್ಮೇಲೆ ಆ್ಯಕ್ಚುಲಿ ನಾನು ಈ ಕಡೆ ಚಿಕ್ಕಪೇಟೆ ಕಡೆ ಬರ್ತಾ ಇರೋದು. ನಾನು ಆ್ಯಕ್ಚುಲಿ ಎಲ್ಲಿ ಬಟ್ಟೆ ಆರ್ಡ್ರ್ ಮಾಡೋಕೆ ಕೊಟ್ಟಿದ್ದೆ ಅನ್ನೋ ರೋಡೇ ಮರ್ತೋಗ್ಬಿಟ್ಟಿದೆ. ಹಾಗಾಗಿ ಒಂದು 2-3 ಕಡೆ ಹುಡ್ಕಾಡಿದ್ದಾಯಿತು. ಬಟ್ ಫೈನಲಿ ಅಂಗಡಿ ಹುಡ್ಕೊಂಡು ಬಂದ್ವಿ. ಬಟ್ ಕ್ಲೋಸ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಶಾಪವ್ರಿಗೆ ಕಾಲ್ ಮಾಡಿದ್ವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ವಿ ಬರೋದಕ್ಕೋಸ್ಕರ. ಬಂದ ತಕ್ಷಣ ಬಟ್ಟೆ ಇಸ್ಕೊಂಡು ಹೊರಡೋದೆ. ಎಷ್ಟೋ ಹೊತ್ತು ಕಾದಿದ್ದಾದಮೇಲೆ ಅಂಗಡಿಯವರು ಬಂದರು. ಕಾಲ್ ಮಾಡಿದ್ರು, ಬಂದಿದ್ದೀವಿ ಮೇಡಮ್, ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಬಟ್ಟೆನ ಅಂತ. ನಾನು ಹೋಗಿ ಬಟ್ಟೆ ಕಲೆಕ್ಟ್ ಮಾಡ್ಕೊಂಡು ಬಂದೆ ಅಲ್ಲಿಂದ. ಅದು ಆ್ಯಕ್ಚುಲಿ ಯಾವಾಗಲೂ ತೊಗೊಂಡಿದ್ದ ಬಟ್ಟೆ. ಅದನ್ನು ಆಲ್ಟ್ರ್ ಮಾಡೋಕೆ ಕೊಟ್ಟಿದ್ದೆ ಎಷ್ಟೋ ವರ್ಷ ಆದಮೇಲೆ, ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದು ಎಷ್ಟೋ ತಿಂಗಳಾದಮೇಲೆ. ಬಟ್ಟೆ ಸಿಕ್ತಾ? ತುಂಬ ತಿಂಗಳ ಹಿಂದೆ ನಾನು ಆ್ಯಕ್ಚುಲಿ ಒಂದು ಬಟ್ಟೆನ ಆಲ್ಟರ್ ಮಾಡೋದಕ್ಕೆ ಕೊಟ್ಟಿದ್ದೆ. ಸೊ ಅವರು ರೆಡಿಯಾಗಿದೆ ಬನ್ನಿ ಅಂತ ಕಾಲ್ ಮಾಡ್ತಾಯಿದ್ರು. ಬಟ್ ನನಗೆ ಬರೋದಕ್ಕೆ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ಇದನ್ನು ತೊಗೊಂಬರೋಣ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಬಂದಿದ್ದೀನಿ. ಸೊ ಬಟ್ಟೆನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಚಿಕ್ಕಪೇಟೆನ ಹಾಗೆ ಒಂದು ರೌಂಡ್ ನೋಡಿಕೊಂಡು ಹೋಗಬೇಕು. ಇಲ್ಲಿ ಕಚೋರಿ ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡೋಣ, ಅಕಸ್ಮಾತ್ ಇವತ್ತು ಏನಾದರೂ ಅವರು ಕಚೋರಿ ಅಂಗಡಿ ಓಪನ್ ಇದ್ದರೆ ಕಚೋರಿ ತಿಳ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬಟ್ಟೆ ಸಿಕ್ಕಿದೆ, ತೊಗೊಂಡು ಹೋಗ್ತಾ ಇದ್ದೀನಿ. ನಾವು ಯಾವಾಗಲೇ ಚಿಕ್ಕಪೇಟೆ ಕಡೆ ಹೋದ್ರೂ ಒಂದು ಕಚೋರಿ ತಿನ್ಕೊಂಡು ಹೋಗಬೇಕು. ಇಲ್ಲ ಅಂತಂದರೆ ಅಲ್ಲಿ ಒಂದು ಕಡೆ ಕಬ್ಬಿನ ಹಾಲು ಮಾರ್ತಾ ಇರ್ತಾರೆ, ಅಲ್ಲಿ ಕಬ್ಬಿನ ಹಾಲು ಕುಡ್ಕೊಂಡು ಹೋಗಬೇಕು. ನಾವು ಯಾವಾಗಲೇ ಅಲ್ಲಿ ಹೋದರೂ ರೆಗ್ಯುಲರಾಗಿ ಒಬ್ರ ಹತ್ರ ಕಚೋರಿ ತೊಗೊಳ್ತೀವಿ. ಬಟ್ ಅವರು ಒಂದೊಂದು ಸರಿ ಒಂದೊಂದು ಕಡೆ ಅಂಗಡಿ ಇಟ್ಬಿಟ್ಟಿರ್ತಾರೆ. ಹಾಗಾಗಿ ಅವ್ರು ಎಲ್ಲಿರ್ತಾರೆ ಅಂತಲೂ ಹುಡ್ಕೊಳ್ಳೋದೊಂದು ಟಾಸ್ಕ್ ಇವಾಗ. ಒಂದೊಂದು ಸರಿ ಸಿಗ್ತಾರೆ, ಒಂದೊಂದು ಸರಿ ಸಿಗಲ್ಲ. ಆ್ಯಕ್ಚುಲಿ ಇವತ್ತೇನೆಂದರೆ ನಾನು ಸಂಡೇ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸಂಡೇ ಅನ್ನೋದು ಮರೆತುಬಿಟ್ಟು ಅಂಗಡಿಗೆ ಹೋಗಿದ್ದೆ ಬಟ್ಟೆ ಇಸ್ಕೊಂಡು ಬರೋದಕ್ಕೆ. ಹಾಗಾಗಿ ಆ ಶಾಪ್ ಕೂಡ ಕ್ಲೋಸ್ ಆಗಿತ್ತು. ಜೊತೆಗೆ ಸಂಡೇ ಬಜಾರ್ ಬೇರೆ ನಡೆಯುತ್ತೆ ಅಲ್ಲಿ. ಹಾಗಾಗಿ ತುಂಬಾ ರಶ್ ಇರುತ್ತೆ. ಸೊ ಕಚೋರಿ ಅಂಗಡಿಯವರು ಸಹ ಎಲ್ಲೋ ಬೇರೆ ಕಡೆ ಅಂಗಡಿ ಇಟ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಚಿಕ್ಕಪೇಟೆ ಕಡೆ ಹೋದಾಗೆಲ್ಲ ಸ್ವಲ್ಪ ಜ್ಯುವೆಲ್ರಿಗಳು ಅಥವಾ ಬೆಲ್ಟ್ಗಳು, ಆಮೇಲೆ ಬ್ಯಾಗು, ಜೊತೆಗೆ ಕ್ಲಿಪ್ಪು, ಇದನ್ನಂತೂ ಮಿಸ್ ಮಾಡದೆ ನೋಡ್ಕೊಂಡು ಬರ್ತೀನಿ. ಹಾಗಾಗಿ ಈ ಸರಿನೂ ಅದನ್ನು ಮಾಡಿದೆ. ಆಮೇಲೆ ಸಿಕ್ಕಾಪಟ್ಟೆ ಬಿಸಿಲಿದ್ದರಿಂದ ಒಂದು ಫ್ರೂಟ್ ಬಾಲ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋದೆ. ಫ್ರೂಟ್ ಬಾಲ್ ತೊಗೊಂಡು ತಿಂದ್ಬಿಟ್ಟು ಮತ್ತೆ ಕಚೋರಿ ಏನಾದರೂ ಸಿಗುತ್ತಾ ಅಂತ ಇನ್ನೊಂದು ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು, ಯಾಕಂದರೆ ಆ ಕಡೆ ಅಕ್ಕಪಕ್ಕದ ರೋಡ್ಗಳಲ್ಲಿ ಇಟ್ಟಿರ್ತಾರೆ. ಸೊ ಅಲ್ಲೊಂದು ಸರಿ ಚೆಕ್ ಮಾಡ್ಕೊಂಡು ಹೋಗೋಣ, ಹೇಗಿದ್ರು ಇಲ್ಲಿವರೆಗೂ ಬಂದಿದ್ದೀವಲ್ವ, ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಆ ಕಡೆನೂ ಹೋಗಿ ಚೆಕ್ ಮಾಡಿದೆ. ಬಟ್ ಅವರು ಅಲ್ಲೂ ಕೂಡ ಸಿಗಲಿಲ್ಲ. ನಾವು ಹೋದಾಗಲೇ ತುಂಬ ಜನ ಸೇರಿಬಿಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಸಂಡೇ ಬಜಾರ್ ಇದ್ದಿದ್ದರಿಂದ. ಬಟ್ ಸಮಯ ಆಗ್ತಾ ಇನ್ನೂ ಕೂಡ ತುಂಬ ಅಂದರೆ ತುಂಬಾ ರಶ್ ಆಗೋಯಿತು. ಮತ್ತು ನಾನು ಯಾವಾಗಲೇ ಹೋದ್ರೂ ಈ ಕಡೆ ಒಬ್ಬರು ಅಂಗಡಿಯವ್ರು ಇರ್ತಾರೆ. ಅವರು ಒಂಥರ ಬ್ಯಾಗ್ಗಳನ್ನ ಮಾರ್ತಿರ್ತಾರೆ, ಅಂದರೆ ಪೇಪರ್ ಬ್ಯಾಗ್ಗಳ ಥರ ಇರುತ್ತೆ. ಸೊ ಆ ಥರದ್ದು 1-2 ಅವಾಗವಾಗ ಪರ್ಚೇಸ್ ಮಾಡ್ತಾಯಿರ್ತೀನಿ ನನಗೇನಾದರೂ ಬೇಕು ಅಂತ ಅನಿಸಿದ್ರೆ. ಯಾಕಂದರೆ ಅವರು ಹೊಸ ಕಲೆಕ್ಷನ್ಗಳನ್ನ ತರಿಸ್ತಿರ್ತಾರೆ. ಹಾಗಾಗಿ ಅವ್ರಿಗೆ ಗೊತ್ತು ನಮಗೆ. ಸೊ ಯಾವುದಾದ್ರೂ ಹೊಸದು ಬಂದಿದೆಯಾ ಅಂತ ಅಂದ್ಕೊಂಡು ಅವ್ರನ್ನ ಮಾತಾಡ್ಸೋಣ, ಕೇಳೋಣ ಅಂತ ಹೋಗಿದ್ದೆ. ಅವ್ರ ಪರಿಚಯ ಇದ್ದಿದ್ದರಿಂದ ಅವರು ಈ ವೀಕ್ ಯಾವುದೂ ಹೊಸ ಕಲೆಕ್ಷನ್ಸ್ ಬಂದಿಲ್ಲ ಮೇಡಮ್, ಯಾವಾಗಾದರೂ ನೆಕ್ಸ್ಟ್ ಟೈಮ್ ಬಂದಾಗ ಬನ್ನಿ, ಇನ್ನೊಂದು 15 ಡೇಸ್ ಬಿಟ್ಟು ಬಂದಿರುತ್ತೆ ಹೊಸ ಕಲೆಕ್ಷನ್ಸ್ ಅಂತ ಹೇಳಿದ್ರು. ಆಲ್ರೆಡಿ ಬ್ಯಾಗ್ಗಳಿದೆ, ಹಾಗಾಗಿ ಏನೋ ಅಂಥ ಅವಶ್ಯಕತೆ ಇರಲಿಲ್ಲ. ಬಟ್ ಏನಾದರೂ ಚೆನ್ನಾಗಿರೋ ಕಲೆಕ್ಷನ್ಸ್ ಬಂದಿದೆಯಾ ಅಂತ ಒಂದು ಸರಿ ನೋಡೋಣ ಅಂತ ಹೋಗಿದ್ದೆ.
ಹೇಗಿದ್ದರೂ ಬಂದಿದ್ದೀವಿ, ಸಂಡೇ ಬಜಾರ್ನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಅಲ್ಲಿ ತುಂಬ ಅಂದರೆ ತುಂಬ ಜನ ಸೇರಿರ್ತಾರೆ. ಹಾಗಾಗಿ ಆ ಕಡೆಯಿಂದ ಒಂದು ಸರಿ ಏನಾದರೂ ಒಳಗಡೆ ಹೋದರೆ ಆಚೆ ಬರೋಕ್ಕೆ ಅವರ್ಗಟ್ಟಲೆ ಟೈಮ್ ಬೇಕು. ಅದಕ್ಕೋಸ್ಕರ ಬೇಡ ಅಂತ ಅಂದ್ಕೊಂಡು ಆ ಕಡೆ ಸಂಡೇ ಬಜಾರ್ ನಡೆಯುತ್ತಲ್ಲ ರೋಡು, ಆ ಕಡೆ ಎಲ್ಲ ನಾನು ಹೋಗೋಕ್ಕೆ ಹೋಗಲಿಲ್ಲ. ಈ ಕಡೆಯಿಂದನೇ ಏನು ಬೇಕೋ ಅದನ್ನು ತೊಗೊಂಡು ವಾಪಸ್ ಬಂದುಬಿಟ್ವಿ. ಇಲ್ಲಿ ಒಂದು 2-3 ಅಂಗಡಿ ಇದೆ. ಅಲ್ಲಿ ಕ್ಲಿಪ್ಗಳು ಬಂದಿದೆಯಾ ಅಂತ ನಾನು ಯಾವಾಗಲೂ ಹೋದಾಗೆಲ್ಲ ಚೆಕ್ ಮಾಡ್ತೀನಿ. ಜೊತೆಗೆ ಸರಗಳು ಬರುತ್ತಲ್ಲ ಅದನ್ನು ಕೂಡ ನಾನು ಯಾವಾಗಲೂ ಹೋಗಿ ನೋಡ್ತೀನಿ. ಸರ ಮತ್ತು ಜುಮ್ಕಿ ಎಲ್ಲ ಹಳೆ ಕಲೆಕ್ಷನ್ಸೇ ಇದೆ ಅನ್ನೋ ಥರ ಅನ್ನಿಸ್ತು. ಬಟ್ ಕ್ಲಿಪ್ಗಳು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರೋವಂಥ ಒಳ್ಳೊಳ್ಳೆ ಕಲೆಕ್ಷನ್ಸು, ಹೊಸ ಡಿಸೈನ್ಗಳನ್ನ ತರಿಸಿದ್ರು. ಎಸ್ಪೆಷಲಿ ನನಗೊಂದು ಕ್ಲಿಪ್ ಇಷ್ಟ ಆಯಿತು. ತುಂಬ ದೊಡ್ಡ ಕ್ಲಿಪ್ ಅದು ಆ್ಯಕ್ಚುಲಿ, ಆದರೆ ಅದು ಬಟರ್ಫ್ಲೈ ಥರ ಇರುತ್ತೆ. ಇವಾಗ ಅದು ತುಂಬ ಟ್ರೆಂಡಿಂಗಲ್ಲಿದೆ ಅಲ್ವಾ, ಹಾಗಾಗಿ ಅದು ನಂಗೆ ತುಂಬ ಇಷ್ಟ ಆಯಿತು. ಜೊತೆಗೆ ಒಂದು ಹೇರ್ ಬ್ಯಾಂಡ್ ನೋಡಿದೆ, ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮಾಮೂಲಿ ಹೇರ್ ಬ್ಯಾಂಡ್ ಹಾಕ್ಕೊತೀವಲ್ಲ ಆ ಥರ ಸಿಂಪಲ್ ಹೇರ್ ಬ್ಯಾಂಡ್ ಅಲ್ಲ ಅದು. ಹೇರ್ ಬ್ಯಾಂಡ್ ಮೇಲೆ ನೆಟ್ ಥರ ಹಾಕಿರ್ತಾರೆ ಮತ್ತು ಅದ್ರ ಮೇಲೆಲ್ಲ ಸ್ಟೋನ್ ವರ್ಕ್ ಇರುತ್ತೆ. ಸೊ ಅದು ಹಾಕ್ಕೊಂಡಾಗ ಒಳ್ಳೆಯ ಒಂದು ಹೇರ್ ಸ್ಟೈಲ್ ಅನ್ನೋ ಥರ ಅನಿಸುತ್ತೆ. ತುಂಬ ಒಳ್ಳೆಯ ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹಾಗಾಗಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದನ್ನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೊಗೋಬೇಕು ಅಂತ ಅಂದ್ಕೊಂಡು ನೋಡ್ಕೊಂಡು ಬಂದಿದ್ದೀನಿ. ಕಚೋರಿ ಮಿಸ್ ಆದರೂ ಮಿಸ್ ಆಗುತ್ತೆ, ಬಟ್ ಕಬ್ಬಿನ ಹಾಲು ಮಾತ್ರ 100% ಮಿಸ್ ಆಗೋಲ್ಲ. ತುಂಬ ಬಿಸಿಲಿತ್ತು, ಅದಕ್ಕೋಸ್ಕರ ಕಬ್ಬಿನ ಹಾಲೇ ಕುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಮಾಮೂಲಿ ಜಾಗಕ್ಕೆ ಬಂದ್ವಿ. ಇಲ್ಲೇ ನಾವು ಯಾವಾಗಲೂ ಈ ಕಡೆ ಬಂದಾಗೆಲ್ಲ ಕಬ್ಬಿನ ಹಾಲು ಇಲ್ಲೇ ಕುಡಿಯೋದು. ಇಲ್ಲಿ ಬಿಟ್ಟರೆ ಇದೇ ಅಂಗಡಿ ಹಿಂದೆಗಡೆ ಇನ್ನೂ ಒಬ್ಬರು ಕಬ್ಬಿನ ಹಾಲನ್ನ ಮಾರ್ತಾರೆ. ಅಲ್ಲೂ ಕೆಲವೊಂದು ಸರಿ ತೊಗೊಳ್ತಿರ್ತೀನಿ. ಬಟ್ ಆದರೆ ಇವತ್ತು ಯಾರೂ ಅಲ್ಲಿ ಇರಲಿಲ್ಲ, ಅದಕ್ಕೋಸ್ಕರ ಇದೇ ಅಂಗಡಿಗೆ ಬರೋಣ ಅಂತ ಅಂದ್ಕೊಂಡು ಇಲ್ಲೇ ಬಂದೆ. ನಮ್ಮನೆ ಹತ್ರನೂ ಅವಾಗವಾಗ ನಾನು ಈ ಥರ ಕಬ್ಬಿನ ಹಾಲನ್ನ ಕುಡಿತಾ ಇರ್ತೀನಿ. ಬಟ್ ಅವ್ರು ಅದಕ್ಕೆ ಲೆಮನ್ ಎಲ್ಲ ಯೂಸ್ ಮಾಡಿರ್ತಾರೆ. ಇಲ್ಲಿ ತುಂಬ ಕ್ರೌಡ್ ಸೇರೋದ್ರಿಂದ ಅವ್ರು ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಮಾಮೂಲಿ ಪ್ಲೇನ್ ಕಬ್ಬಿನ ಹಾಲು ಕೊಡ್ತಾರೆ. ಬಟ್ ಸ್ಟಿಲ್ ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಹುಡುಕೊಂಬಂದು ಕುಡಿತೀನಿ. ನಾನು ಇಲ್ಲಿಗೆ ಬಂದಿದ್ದಂಥ ಕೆಲಸ ಮುಗೀತು. ಬಟ್ಟೆ ತೊಗೊಂಡೆ, ಕಬ್ಬಿನ ಹಾಲು ಕುಡಿದೆ, ಒಂದು ಫ್ರೂಟ್ ಬಾಲ್ ತಿಂದೆ. ಸೊ ಇವಾಗ ಮನೆಗೆ ಹೋಗೋಣ ಅಂತ ಹೊರಟೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.